ಇದು ದಕ್ಷ ಅಧಿಕಾರಿಯ ದುಂದು ವೆಚ್ಚದ ಕಥೆ. ವಿಜಯಪುರ ಜಿಲ್ಲಾ ಪಂಚಾಯತ್ ಸಿಇಒ ಹೆಪ್ಸಿಬಾ ರಾಣಿ ಕೋರ್ಲಪಟ್ಟಿಯ ದುಂದು ವೆಚ್ಚದ ಕಥೆ. ವಸತಿ ಗೃಹದ ನವೀಕರಣಕ್ಕೆ ಖರ್ಚು ಮಾಡಿದ್ದು ಬರೋಬ್ಬರಿ 22 ಲಕ್ಷ ರೂಪಾಯಿಯನ್ನು. ಟೆಂಡರ್ ಕರೆಯದೆ 22 ಲಕ್ಷದ ಕಾಮಗಾರಿಯನ್ನು ಜಿಲ್ಲಾ ಪಂಚಾಯತ್ ಸದಸ್ಯರು ಆರೋಪ ಮಾಡಿದ್ದಾರೆ. ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಪಡೆದಿದ್ದೇನೆ ಅಂತ ಸಿಇಒ ಸಮರ್ಥನೆ ಕೂಡ ಕೊಡ್ತಾ ಇದ್ದಾರೆ. ಇದು ಒಬ್ಬ ದಕ್ಷ ಅಧಿಕಾರಿಯ ದುಂದು ವೆಚ್ಚದ ಕತೆ. ಹೆಪ್ಸಿಬಾ ರಾಣಿ ಕೋರ್ಲಪಟ್ಟಿಯ ದುಂದು ವೆಚ್ಚ. ವಿಜಯಪುರ ಜಿಲ್ಲಾ ಪಂಚಾಯತ್ನ ಸಿಇಒ ಆಗಿ ಇವರು ಕಾರ್ಯನಿರ್ವಹಿಸುತ್ತಿರುವವರು. ವಸತಿ ಗೃಹದ ನವೀಕರಣಕ್ಕೆ ಇವರು ಖರ್ಚು ಮಾಡಿದ್ದು ಬರೋಬ್ಬರಿ 22 ಲಕ್ಷ ರೂಪಾಯಿಯನ್ನು. ಟೆಂಡರ್ ಕರೆಯದೆ 22 ಲಕ್ಷದ ಕಾಮಗಾರಿಯನ್ನು ಇವರು ನಡೆಸಿದ್ದಾರೆ ಎನ್ನುವಂಥ ಆರೋಪ ಜಿಲ್ಲಾ ಪಂಚಾಯತ್ ಸದಸ್ಯರು ಮಾಡ್ತಿರುವಂಥದ್ದು. ಆದರೆ ಸಾಮಾನ್ಯ ಸಭೆಯಲ್ಲಿ ಇದಕ್ಕೆ ಅನುಮೋದನೆ ಪಡೆದಿದ್ದೇನೆ ಎನ್ನುವಂಥ ಮಾತನ್ನು ಸಿಇಒ ನೀಡ್ತಾರೆ. ಆದರೆ ಒಂದು ಮನೆಯ ನವೀಕರಣಕ್ಕೆ 22 ಲಕ್ಷ ರೂಪಾಯಿಗಳ ಅಗತ್ಯ ಇತ್ತಾ ಮತ್ತು 22 ಲಕ್ಷ ರೂಪಾಯಿಗಳ ನವೀಕರಣ ಅಲ್ಲಿ ನಡೆದಿದೆಯಾ ಅನ್ನುವಂಥದ್ದೇ ಇಲ್ಲಿರುವಂತಹ ಪ್ರಶ್ನೆ. ವಿಜಯಪುರ ಜಿಲ್ಲಾ ಪಂಚಾಯತ್ ಸಿಇಒ ಹೆಪ್ಸಿಬಾ ರಾಣಿ ಕೋರ್ಲಪಟ್ಟಿಯ ದುಂದು ವೆಚ್ಚದ ಕಥೆ ಇದು. ಈ ಕುರಿತಾಗಿ ಮಾತಾಡೋದಕ್ಕೆ ವಿಜಯಪುರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂತಹ ಉಮೇಶ್ ಕೋಳ್ಕರ್ ನಮ್ಮ ಜೊತೆ ಸಂಪರ್ಕದಿದ್ದಾರೆ. ಉಮೇಶ್ ಅವರೇ, ಸಿಇಒ ಅವರ ಒಂದು ದುಂದು ವೆಚ್ಚ ಏನಿದೆ, 22 ಲಕ್ಷ ರೂಪಾಯಿಗಳ ಕಾಮಗಾರಿಯಿಂದ ಮನೆಯನ್ನು ನವೀಕರಣ ಮಾಡಿರುವಂಥದ್ದು, ಇದಕ್ಕೆ ಯಾವುದೇ ರೀತಿಯಾದಂಥ ಟೆಂಡರ್ ಕರೆದಿಲ್ಲ ಎನ್ನುವಂಥ ಆರೋಪ ಕೂಡ ಇದೆ. ಈ ಕುರಿತಾಗಿ ತಾವು ಹೇಳೋದೇನು? ಹೌದು ಸರ್, ಅದು ಸರ್ಕಾರದ ನಿಯಮ ಉಲ್ಲಂಘನೆ ಆಗಿತ್ತು. ಅದು ಮೊದಲ ಅದು PWD ಕ್ವಾರ್ಟರ್ಸ್ ಇತ್ರಿ, ಅಲ್ಲಿ ಜಿಲ್ಲಾ ಪಂಚಾಯತಿ ಹಣ ಬಳಸ್ಲಕ್ ಬರುದಿಲ್ಲ. ಆದ್ರೂ ಅವರು ಅದನ್ನ ಮೀರಿ ಮಾಡ್ಯಾರ. ಆಮೇಲೆ 5 ಲಕ್ಷ ಮೇಲೆ ಆದ್ರೆ ತುಂಡು ಗುತ್ತಿಗೆ ಮಾಡಬಾರ್ದು, ಟೆಂಡರ್ ಕರಿಬೇಕಂತ ಐತ್ರಿ. ಇವರು 2 ಲಕ್ಷದ್ದು ಮಾಡಿಬಿಟ್ಟು ಸ್ವಲ್ಪ ಸರ್ಕಾರಿ ಯಾವ ಫಂಡ್ ಅನ್ನು ಅಲ್ಲಿ ಇನ್ವೆಸ್ಟ್ ಮಾಡಲಾಗಿದೆ? ಅದು 26, 15 ಅಂತೇಳಿ ಆ ಹೆಡ್ನ್ಯಾಗ ಬರ್ತೈತ್ರಿ. ಅದು ಜಿಲ್ಲಾ ಪಂಚಾಯತಿ ಕಟ್ಟಡ ಪುನರ್ ನಿರ್ಮಾಣ ಮತ್ತು ನವೀಕರಣ ಆ ಹೆಡ್ನ್ಯಾಗ ಅದು. ಇದು PWD ಕ್ವಾರ್ಟರ್ಸ್ನಾಗ ಇರ್ತಾರೆ. ಅದನ್ನ ಕಾನೂನು ಮೀರಿ ಅವರು ತಮ್ಮ ಸ್ವಂತ ಇದಕ್ಕೆ ಬಳಸ್ಕೊಂಡ್ಬಿಟ್ಟಾರೆ. 20 ಲಕ್ಷ ರೂಪಾಯಿ 22 ಲಕ್ಷ ರೂಪಾಯಿಗಳ ಕಾಮಗಾರಿಯನ್ನ ನಡೆಸುವಂತ ಅಗತ್ಯ ಇತ್ತ? ಅದು ಒಂದು ಅರ್ಥದಲ್ಲಿ ದುಂದು ವೆಚ್ಚ, ಒಂದು ರೀತಿಯ ಕಾನೂನು ಬಾಹಿರ, ಇನ್ನೊಂದು ರೀತಿಯ ದುಂದು ವೆಚ್ಚ ಅನ್ಸೋದಿಲ್ವಾ? ಹೌದ್ರಿ. ಇನ್ನೊಂದ್ರಿ, ನಮ್ದು ಅತ್ಯಂತ ಹಿಂದುಳಿದ ಜಿಲ್ಲೆ. ಈ ಸಲ ಭೀಕರ ಬರಗಾಲನ್ನ ನಾವು ಬಾಳ ಎದುರಿಸ್ತೀವ್ರಿ. ದಸರಾ ಸಹ ಸಾಮಾನ್ಯವಾಗಿ ಸರಳವಾಗಿ ಆಚರಿಸ್ತಾರೆ. ಎಲ್ಲ ಯಾವ್ದು ಸರ್ಕಾರಿ ಹಬ್ಬಗಳನ್ನ ಸಹ ನಾವು ಸರಳವಾಗಿ ಆಚರಿಸ್ಲಾಗ್ತೀವ್ರಿ. ಅದಕ್ಕೆ ಈ ಹಂತದಾಗ ಜನರಿಗೆ ನಾವು ಕುಡಿ ನೀರು ಕೊಡೋದು ಮುಖ್ಯ ಇಂಪಾರ್ಟೆಂಟ್. ನಮ್ಮ ಇನ್ನೂ ಟ್ಯಾಂಕರ್ಗಳು ನಡೀತಾ ಇದಾವೆ ನಮ್ಮ ಜಿಲ್ಲೆಯಲ್ಲಿ. ಮಳೆ ಪರಿಸ್ಥಿತಿ ಇನ್ನ ಭೀಕರ ಬರಗಾಲ ಐತಿ. ಇಂತ ಸ್ಥಿತಿ ಒಳಗ ಮಾಡಬಾರ್ದಾಗಿತ್ರಿ, ಅದನ್ನ ಮಾಡಿದಾರ್ರಿ. ಎಲ್ಲಾ ಶಿವಗಳು, ಹಿಂದಿದ್ದ ಶಿವಗಳು ಮಾಡಿಲ್ರಿ. ಇದು ನಾವ್ ಮಾಡ್ತಾ ಇದ್ರೆ ನಡೀತೈತ್ರಿ. ಅದೇ ದುಡ್ಡು ಸ್ಕೂಲಿಗರೆ ಇಲ್ಲಿಕಂದ್ರ ಅದು ಜನರಿಗೆ ನಾವು ನೀರ್ ಕೊಡೋದು ಮುಖ್ಯ ಐತಿ. ನೀರ್ ಅದಕ್ಕ ಸ್ವಲ್ಪ ನೀರಿನ ಆಕಾರ ಜಾಸ್ತಿ ಐತಿ ಅಂತ ಈ ಸಮಯದಾಗ ಅವ್ರು ಮಾಡಬಾರ್ದಾಗಿತ್ರಿ. ಆದ್ರೂ ಮಾಡಿದ್ದಾರೆ ತಮ್ಮ ವೈಯಕ್ತಿಕ. ನಿಮ್ಮ ಮುಂದಿನ ಹೋರಾಟ ಏನೀಗ ಈ ಕುರಿತಾಗಿ? ಹೋರಾಟ ಏನಿಲ್ಲ ಸರ್, ಈ ತರ ಇದೆಲ್ಲ ನಾವು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದೀವ್ರಿ. ಅವ್ರು ಯಾವ ತಗೋತಾರ ಅದಕ್ಕೆ ನಾವು ಎಲ್ಲರೂ ಬದ್ಧವಾಗಿ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಿಲ್ಲಿ. ಅವರು ಯಾವ ಕ್ರಮವನ್ನು ತೆಗೆದುಕೊಳ್ತಾರೋ ಅದ್ರ ಮೇಲೆ. ಆದರೆ ಇವ್ರು ಹೇಳೋ ಪ್ರಕಾರ ಸಾಮಾನ್ಯ ಸಭೆಯಲ್ಲಿ ಇದಕ್ಕೆ ನಾನು ಅನುಮೋದನೆ ಪಡೆದಿದ್ದೇನೆ ಎನ್ನುವಂತ ಮಾತನ್ನು ಹೇಳ್ತಾರಲ್ಲ? ಇಲ್ಲ, ಅನುಮೋದನೆ ಅಂತ ಇರಂಗಿಲ್ರಿ. ಅದು ವಾರ್ಷಿಕ ಕ್ರಿಯಾ ಯೋಜನೆ ಒಳಗೆ ಬರ್ತೈತ್ರಿ. ಇಷ್ಟು 60 ಲಕ್ಷ ರೂಪಾಯಿ ಜಿಲ್ಲಾ ಪಂಚಾಯತಿಯ ಕಟ್ಟಡಗಳ ನವೀಕರಣ ಪುನರ್ ನಿರ್ಮಾಣಕ್ಕಂತೇಳಿ ಕೊಟ್ಟಿರ್ತೀವ್ರಿ. ಅದ್ರೊಳಗೆ ನಾವು ಅಪ್ರೂವಲ್ ಕೊಟ್ಟಿವಿ. ಆದ್ರೆ ಹಿಂಗ್ ದುಡ್ಡು ಗುತ್ತಿಗೆ ಮಾಡಿ ಆಮೇಲೆ ಅವರು ಅದರ ಅಪ್ರೂವಲ್ ಅವ್ರು ಅನುಮೋದಿಸಿದಾರ್ರಿ. ಅದು ಎಜುಕೇಶನ್ ಇಂಜಿನಿಯರ್ ಹೇಳ್ಬಿಟ್ಟು ಅವ್ರ ಅನುಮೋದನೆ ಅವ್ರು ಕೊಟ್ಟಿದ್ದಾರೆ, ನಾವು ಕೊಟ್ಟಿದಿಲ್ರಿ. ನಾವು ಟೋಟಲ್ ಕ್ರಿಯಾ ಯೋಜನೆಗೆ ಕೊಟ್ಟಿದ್ದೀವ್ರಿ. ನಮ್ ಸಾಮಾನ್ಯ ಸಭೆಯಲ್ಲಿ ಅದು ಏನು ಸರ್ಕಾರ ಅನುದಾನ ಬರ್ತೈತಿ ಆ ಯೋಜನೆಗೆ ಒಪ್ಪಿಗೆ ಕೊಟ್ಟಿದ್ವಿ. ಆದ್ರೆ ಇದೇ ಕಾಮಗಾರಿ ಅಂತ ಹೇಳಿ ಅವಾಗ ಇರಂಗಿಲ್ರಿ. 60 ಲಕ್ಷ ರೂಪಾಯಿ ಪುನರ್ ನಿರ್ಮಾಣ ಮತ್ತು ನವೀಕರಣಕ್ಕೆ ಇರ್ತದಲ್ಲ, ಅದಕ್ಕೆ ನಾವು ಕೊಟ್ಟಿದೀವ್ರಿ. ಈ ಕ್ವಾರ್ಟರ್ಸ್ ನಾವು ಕೊಟ್ಟಿಲ್ರಿ. 22 ನಿಮಗೆ ಆ ಮನೆಯನ್ನ ನವೀಕರಣ ಮಾಡಿದ್ದನ್ನ ನೋಡಿದ್ಮೇಲೆ ಅನ್ಸುತ್ತಾ ಇಲ್ಲಿ 22 ಲಕ್ಷ ರೂಪಾಯಿಗಳು ಖರ್ಚಾಗಿದೆ ಅಂತ ಅನ್ಸುತ್ತಾ? ಸರ್, ನಾ ಮನೆಗೆ ಹೋಗೇ ಇಲ್ಲ ಸರ್, ನಾವು ಹೋಗಿಲ್ಲ. ಇನ್ನೊಂದು ಅದು PWD ಕ್ವಾರ್ಟರ್ಸ್, PWD ಒಳಗೆ ದುಡ್ಡು ಇರ್ತೈತಿ, ಅವ್ರು ಮಾಡ್ಬೇಕ್ರಿ. ಅದು ನಮ್ಮ ಇದ್ರೊಳಗೆ ಬರುದಿಲ್ರಿ. ಅದು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯೊಳಗೆ ಬರುದಿಲ್ರಿ. ಆ ಕಟ್ಟಡನೇ ನಮ್ಮ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯೊಳಗೆ ಬರುದಿಲ್ಲ.
ನಾವು ಓಕೆ ಹೋಗೇ ಇಲ್ಲ. ಓಕೆ ಉಮೇಶ್, ಒಟ್ಟಾರೆಯಾಗಿ ಈ ಪ್ರಕರಣವನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀರಿ ಮತ್ತು ಅವರು ಯಾವ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಥ್ಯಾಂಕ್ ಯು ಸುವರ್ಣ ನ್ಯೂಸ್ ಜೊತೆ ಮಾತನಾಡೋದಕ್ಕೆ.